ಸರ್, ಈಗ ಶ್ರೀರಾಮುಲು ಅವರು ರೆಡ್ಡಿ ಅವ್ರದ್ದು ಜಗಳ ನಡೀತಾ ಇದೆ. ಅದ್ರ ಜೊತೆಗೆ ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ, ಅವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ರೆಡ್ಡಿ ಅವರು ಅನ್ನುವಂಥದ್ದು. ಇದು ಶ್ರೀರಾಮುಲು ಅವರು ಆ ಥರದ್ದು ಏನಾದರೂ ಡೆವಲಪ್ಮೆಂಟ್ ಆಗಿದಾವ ಸರ್? ಏನಾಗಿದೆ ಅವ್ರ ಡೆವಲಪ್ಮೆಂಟ್ ಅವ್ರ ಪಾರ್ಟಿನೆಲ್ಲ ಆಗಿರೋದು. ಹಾಂ ಸರ್, ಅವರು ಹೇಳ್ಕೊಂತಾರೆ. ಅವರು ನೋಡಿ ಅವಾಗೆಲ್ಲ 2011ರಲ್ಲಿ ಬೇಕಾದಾಗ ರಾಜೀನಾಮೆ ಕೊಡಿಸಿದ್ರು, ಅವಾಗ ಸ್ವಾಭಿಮಾನ ಅಂತಂದು ಹೇಳಿದ್ರು. ಅದಾದಮೇಲೆ 2013ರಲ್ಲಿ BSR ಪಾರ್ಟಿ ಕಟ್ಟಿದ್ರು. BSR ಪಾರ್ಟಿ ಕಟ್ಟಿ ಅವಾಗೇನೋ ಸ್ವಲ್ಪ ಏನೋ ವರ್ಕೌಟ್ ಆಗ್ತದೇನಂತ ನೋಡಿದರು. ಏನಾದರೂ ಕಾಂಗ್ರೆಸ್ಸಿಗೆ ಏನಾದರೂ ನಂಬರ್ಸ್ ಕಡಿಮೆ ಬರ್ತಾವೇನೋ, ನಮ್ಗೆ ಅನುಕೂಲ ಆಗುತ್ತೆ. ಅವಾಗ ಯಡಿಯೂರಪ್ಪನವ್ರು ಕೂಡ KJP ಕಟ್ಟಿದರು. ಈ ರೀತಿಯಾಗಿ ಸಮಯಕ್ಕೆ ತಕ್ಕಂಗೆ ರಾಜಕಾರಣ ಮಾಡೋದಲ್ಲ. ಯಾವಾಗಲೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ವಿಶ್ವಾಸ ಇಟ್ಕೊಂಡು ಯಾವಾಗಲೂ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಒಂದು ಕರ್ನಾಟಕದ ಇತಿಹಾಸದಲ್ಲಿ ನಮಗೂ ಕೂಡ ಗೊತ್ತಿದೆ. ಇವತ್ತು ಅವರವರೇನು ಈ ಥರ ಸಂವಿಧಾನಿಕವಾಗಿ ಏನೇನೋ ನಡ್ಕೊಂಡಿದ್ದಾರೆ, ಇದು ಹೊರಗೆ ಬಿದ್ದಿದೆ. ಅದಾದಮೇಲೆ ಮತ್ತೆ KRPP ಕಟ್ಟಿದರು. ಈ ಥರವಾಗಿ ಅವ್ರವ್ರ ಸ್ಟ್ರಾಟಜಿಗಳು ಅವ್ರನ್ನೇ ಇವತ್ತು ಅಂದರೆ ಏನಂತಲೇ ಬಲೆನಲ್ಲಿ ಸಿಕ್ಕಿದಾವೆ ಎಲ್ಲರೂ ಕೂಡ. ಇದರಿಂದಾಗಿ ಅವರು ಹೇಳ್ಕೊಂತಾರೆ ಅವ್ರ ಪಾರ್ಟಿ ಒಳಗೆ. ಇವಾಗ ಗೊತ್ತಾಗಿದೆಯಲ್ಲ ಬಳ್ಳಾರಿದು ಏನಂತೇಳಿ. ಅಲ್ಲ ಸರ್, ರೆಡ್ಡಿ ಅವರು ಮುಂದುವರೆದು ಮಾತಾಡಿದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನನಗೆ DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ಕೊಂತಾರೆ ರೀ. ಮೊದಲೆಲ್ಲ ಹೇಳಿಲ್ವಾ, ನಾನು ಅಸೆಂಬ್ಲಿನಲ್ಲಿ ಬೆಳಗಾಂ ಅಸೆಂಬ್ಲಿನಲ್ಲಿ ಮಾಡ್ತಾಳೆ 14 ವರ್ಷ ಯಾರು MLAಗಳು ಕೆಲಸ ಮಾಡಿದಿಲ್ಲ, ನಾನೇ ಕೆಲಸ ಮಾಡಿ. ಅದೇ ರಾಮುಲು ಅವ್ರು ಹೇಳಿದ್ರಲ್ಲಿ, ಈಗ ಜನಾರ್ದನ್ ರೆಡ್ಡಿ ಅವ್ರು ಏನೂ ಮಾಡಿಲ್ಲ, ಬಳ್ಳಾರಿನಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂತಂತೇಳಿ ಅವರೆಲ್ಲ ಹೇಳಿದರು. ನಾನೆಲ್ಲ ಮೊದಲೆಲ್ಲ ಏನೂ ಮಾಡಿಲ್ಲ, ನನ್ನ ಕಾಂಗ್ರೆಸ್ನವರು ಎಲ್ಲ ಮಾಡಿಬಿಟ್ಟು ನನಗೆ ಇದರಲ್ಲಿ ಶಿಕ್ಷಿದ್ರು ಅಂತಂತೇಳಿ, ಅಂದರೆ ಈ CBIನಲ್ಲೆಲ್ಲ ಶಿಕ್ಷಿದ್ರು ಹಾಗೆ ಹೀಗೆ ಅಂತಂತೆಲ್ಲ ಅಪಾದನೆ ಮಾಡಿದರು. ಇದರಿಂದಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ಯಾವಾಗಲೂ ಕೂಡ ಒಂದು ಸಿದ್ಧಾಂತ, ಸಂವಿಧಾನ ಹಿಂದಿನಾಗಿ ನಾವು 140 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ದೇಶದಲ್ಲಿ ಆಡಳಿತ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಬಂದಿದ್ದೀವಿ. ಮುಂದೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದ ಅವ್ರ ನೇತೃತ್ವದಲ್ಲಿ ನಾವು ಒಳ್ಳೆ ಆಡಳಿತ ಮಾಡ್ಕೊಂಡು ಹೋಗ್ತಿದ್ವಿ. ಅವರು BJP ಅವರು ಈಗ ನೋಡಿ, ಅವ್ರದ್ದು ವಿಜೇಂದ್ರ ಅವ್ರದ್ದು, ಯತ್ನಾಳ್ ಸಾಹೇಬ್ರದ್ದು ಅವ್ರದ್ದೆಲ್ಲ ಇದೆ. ಅವರವರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ. ಅವರವರು ಅದನ್ನು ಫಲ ಉಣ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಸಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ರಾಮುಲು ಅವರು ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ ರೆಡ್ಡಿ ಅವರು ಹೇಳೋದು ಸರ್, ಮಾಡಿದ್ರೆ ಸರ್? ನೋಡಿ, ನನ್ನ ಜೀವನದಲ್ಲಿ 18 ವರ್ಷ ಜೀವನದಲ್ಲಿ ನಾನು ಯಾರ ಕಡೆನೂ ಇಲ್ಲ. ನನಗೆ ಸಂವಿಧಾನದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಚುನಾವಣೆ ಎದುರಿಸಿದ್ದೀನಿ. ಒಬ್ಬರು ಹೇಳಿ, ಯಾರನ್ನಾದ್ರೂ ಒಬ್ಬರು ಕೂಡ ಇಂಥರ್ತಲ್ಲಿ ಒಂದು ಫೋನ್ ಮಾಡಿ ಅವ್ರದ್ದು ಏನೋ ಸಹಾಯ ಕೇಳಿನ ಅಂತ ಹೇಳಿ ಯಾರ್ದಾನು ಒಬ್ಬರದು. ನನ್ನ ಜೀವನದಲ್ಲಿ ಏನಿಲ್ಲ. ಜನರ ಮೇಲೆ, ಸಂಡೂರು ಜನತೆ ಮೇಲೆ ನನ್ನ ನಂಬಿಕೆ ಇದೆ. ನಾನು ಸಾಹೇಬ್ರು ಹೇಳಿದರು, ನಾನು 4ನೇ ಬಾರಿ ಗೆದ್ದಾಗ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ತುಕಾರಾಮ್ MP ಗೆ ನೀನೇ ನಿಂದಿರಬೇಕು ಅಂತ ಹೇಳಿದರು. ಆಯಿತು, ನಾನು ಪಕ್ಷ ಏನು ಹೇಳ್ತೈತೆ ಆ ಜವಾಬ್ದಾರಿನ ತೊಗೊಂಡು ನಾನು ನಿಂತಿದ್ದೀನಿ ಕೂಡ. ಅದಾದಮೇಲೆ ಮತ್ತೆ ನೋಡಿ ಸರ್, ಯಾರಾದರೂ MLAಗೆ ಏನಾದರೂ ನೋಡಿ ಅಂತಿಲ್ಲ, ಸರ್ವೆ ರಿಪೋರ್ಟಲ್ಲಿ ನಿಮ್ಮ ಫ್ಯಾಮಿಲಿ ಆದ್ರೆ ಅನುಕೂಲ ಆಗತ್ತೆ ಅಂತ ಹೇಳಿದರು. ಅದರಿಂದಾಗಿ ಮತ್ತೆ ಅದರಲ್ಲಿನೇ ನಮ್ಮ ಧರ್ಮಪತ್ನಿಯವ್ರನ್ನ ಮತ್ತೆ ಕ್ಯಾಂಡಿಡೇಟ್ ಆಗಿ ನಾವು ನಿಲ್ಲಿಸಿದ್ದೀವಿ. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಮೀಡಿಯಾ ಮುಂದೆ, ನನ್ನ ಜೀವನದಲ್ಲಿ ಯಾರ ಕಡೆನೂ ನಾನು ಒಪ್ಪಂದದ್ದು ಆ ಥರ ನನ್ನ ಜೀವನದಲ್ಲೂ ನಾನು ಮಾಡಿಲ್ಲ, ಇವತ್ತಿಗೂ ಮಾಡೋದಿಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ನಾನು ಸಂವಿಧಾನ ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡು ನಾನು ಚುನಾವಣೆ ಎದುರಿಸಿದ್ದೀನಿ. ಅದೇ ಥರ ಅಭಿವೃದ್ಧಿ ಮಾಡ್ತಾಯಿದ್ದೀನಿ. ನಾವು ಜನರ ವಿಶ್ವಾಸಕ್ಕೆ ನಾನು ತಕ್ಕಂಗೆ ನಾನು ನಡ್ಕೊಂಡಿದ್ದೀನಿ. ಇದು ಸತ್ಯ ಕೂಡ. ಇದು ಸರ್, ಈಗ ನೀವು ಕಾಂಗ್ರೆಸ್ಸಿನ ಕದ ತಟ್ಟಿದ್ರೆ ರಾಮುಲು ಬರಲಿ ಅಂತಿರೋ ಅದು ಹೈಕಮಾಂಡ್ ತೀರ್ಮಾನ. ಅದು ನಾವೆಲ್ಲ ಹೇಳೋಕ್ಕಾಗೋದಿಲ್ಲ. ನಾವು ಹೈಕಮಾಂಡ್ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ, ಹಿರಿಯರೆಲ್ಲ ತೀರ್ಮಾನ ಮಾಡ್ತಾರೆ. ಇಲ್ಲಿವರೆಗೂ ಅವ್ರನ್ನ ಎದುರಿಸಿ ರಾಜಕಾರಣ ಮಾಡಿದ್ದೀರಾ, ನೀವೇನೆಲ್ಲ ಅನುಭವಿಸಿದ್ರೆ ನಿಮಗೂ ಗೊತ್ತಿದೆ ಮೈನಿಂಗ್ ವಿಚಾರದಲ್ಲಿ. ಅದಕ್ಕೆ ಅವ್ರು ಬಂದರೆ ಸ್ವಾಗತ ಮಾಡ್ತಿರೋ ಬೇಡ? ಹೈಕಮಾಂಡ್ ತೀರ್ಮಾನ ಮಾಡ್ತದಪ್ಪ. ಹೈಕಮಾಂಡ್ ನಾವೀಗ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, PCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಹಿರಿಯರಿದ್ದಾರೆ, AC ಹೈಕಮಾಂಡ್ ಇದೆ, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನಮಗೆ ಕೆಲಸ ಕೊಟ್ಟಿದ್ದಾರೆ. ಈಗ MP ಮಾಡಿ ತುಕಾರಾಮ್, ಸೋನಿಯಾ ಗಾಂಧಿ ಮೇಡಮ್ ಅವರು ಆದಮೇಲೆ, ಕೋಳೂರು ಬಸವನಗೌಡರು ಬೈ ಎಲೆಕ್ಷನ್ ಆದಮೇಲೆ 20 ವರ್ಷ ಅಲ್ಲಿ ಯಾರು MP ಇಲ್ಲಪ್ಪ, ಕೆಲಸ ಮಾಡೋದು ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಳ್ಳಾರಿ ಒಳಗೆ. ಸರ್, ಈಗ KPCC ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅನ್ನೋ ಒಂದು ಧ್ವನಿ ಎದ್ದಿದೆ. ತಾವು ಕೂಡ ಅದೇ ಸಮುದಾಯದ ನಾಯಕರು. ಹೇಗೆ ಸರ್, ಏನಾದರೂ ಸತೀಶ್ ಜಾರಕಿಹೊಳಿ ಅವ್ರ ಪರವಾಗಿ ಏನಾದರೂ ಹೈಕಮಾಂಡ್ ಮಾಡ್ತಾರೆ? ನಮ್ಮ ಮನೆ ವಿಚಾರ ನಾವು ಕುಂತ್ಕೊಂಡು ಎಲ್ಲ ತೀರ್ಮಾನ ಮಾಡ್ತೀವಿ ಮುಂದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.